ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಹಾಗೆ ರುಚಿಯಾಗಿ ಬಾದುಷ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ. ಬೇಕಾಗಿರುವಂತಹ ಪದಾರ್ಥಗಳು ಮೈದಾ ಹಿಟ್ಟು, ಮೊಸರು, ತುಪ್ಪ, ಸಕ್ಕರೆ, ನಿಂಬೆ ರಸ, ಎಣ್ಣೆ. ಮೊದಲಿಗೆ ಮೈದಾ ಕಲಸಿಟ್ಕೊಳ್ಳೋಣ. 1.5 ಕಪ್ಪಷ್ಟು ಮೈದಾ ತಗೋತಿದ್ದೀನಿ ಮತ್ತು ತುಪ್ಪ, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ತೆಳುವಾಗೂ ಕಲಿಸ್ಕೋಬಾರ್ದು, ಗಟ್ಟಿಗೂ ಕಲಿಸ್ಕೋಬಾರ್ದು. ಮೀಡಿಯಮ್ ಹದದಲ್ಲಿ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡು ಇಟ್ಕೋಬೇಕು. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಸವರಿ ಮುಚ್ಚಿ ಒಂದು ಪ್ಲೇಟ ಎತ್ತಿಟ್ಕೊಳ್ಳೋಣ. ನಾವಿಲ್ಲಿ ಯಾವುದೇ ರೀತಿಯ ಸೋಡಾನ ಬಳಸ್ತಿಲ್ಲ ಬಾದುಷ ಮಾಡೋದಕ್ಕೆ. ಸೋಡಾ ಬಳಸ್ತಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅದೇ ರೀತಿ ಚೆನ್ನಾಗೂ ಬರುತ್ತೆ. ಈ ರೀತಿ ಕಲಿಸ್ಕೊಂಡು ಎತ್ತಿಟ್ಕೊಂಡಾದ್ಮೇಲೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಹಾಕೋತಿದ್ದೀನಿ. ನಾವು ಎಷ್ಟು ಹಾಕೊಂಡಿರ್ತೀವಿ ಅಷ್ಟೇ ಸಕ್ಕರೆ ಅಷ್ಟೇ ನೀರು ತಗೊಳ್ಬೇಕು. ಅದೇ ಬೌಲಲ್ಲಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಕ್ಕರೆ ಪಾಕ ಬರೋಕ್ಕೆ ನಿಧಾನ ಆಗುತ್ತೆ. ಅದರಿಂದ ಒಂದೇ ಮೀಡಿಯಮ್ ಬೌಲಲ್ಲಿ ಹಾಕ್ಕೋಬೇಕು. ಮೀಡಿಯಮ್ ಉರಿನಲ್ಲಿ ಸಕ್ಕರೆ ಪಾಕ ಬರೋ ತನಕ ಒಂದೇಳೆ ಸಕ್ಕರೆ ಪಾಕ ಬಂದರೆ ಸಾಕು, ರೆಡಿ ಆಗುತ್ತೆ ಪಾಕ. ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ. ಒಂದೇಳೆ ಪಾಕ ಬಂದೈತೆ. ಈಗ ಲಾಸ್ಟ್ನಲ್ಲಿ ನಿಂಬೆ ರಸ ಎಣಿಸ್ಕೊತಿದ್ದೀನಿ. ನಿಂಬೆ ರಸ ಎಣಿಸೋದ್ರಿಂದ ಪಾಕ ಗಟ್ಟಿಯಾಗೋದಿಲ್ಲ. ಯಾವ ರೀತಿ ಮಾಡಿರ್ತೀವಿ ಅದೇ ರೀತಿ ಇರುತ್ತೆ. ಲಾಸ್ಟ್ನಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ರೀತಿ ಆದಮೇಲೆ ಪಾಕನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಮೈದಾ ಹಿಟ್ಟನ್ನ ಸ್ವಲ್ಪ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಈ ರೀತಿ ಬಾದುಷದ ಆಕಾರದಲ್ಲಿ ಮಾಡ್ಕೊಳ್ಳೋಣ. ಈ ರೀತಿ ರೌಂಡ್ ಮಾಡಿ ಒಂದು ಸ್ವಲ್ಪ ಅಂಗೈನಿಂದ ಪ್ರೆಸ್ ಮಾಡಿ ಈ ಥರ ಒಂದು ಬೆಟ್ಟಲ್ಲಿ ಗುಳಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ಕೊಳ್ಳುತ್ತೆ. ಅದರಿಂದ ಈ ರೀತಿ ಮಾಡಬೇಕು. ಎಲ್ಲವನ್ನು ಇದೇ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನೀವೇನಾದರೂ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಬಾದುಷನ ಅಂತ ಅನ್ಕೊಳ್ತಿರೋರು ಕೂಡ ಈ ರೀತಿ ಮಾಡೋದ್ರಿಂದ ತುಂಬ ಸುಲಭವಾಗಿ ಮಾಡ್ಬೋದು. ಹಾಗೆ ಚೆನ್ನಾಗೂ ಬರುತ್ತೆ, ರುಚಿಯಾಗೂ ಇರುತ್ತೆ. ಎಷ್ಟು ಮೈದಾ ತಗೊಂಡಿರ್ತೀರ ಅದೇ ರೀತಿ ಎಲ್ಲವನ್ನೂ ಒಂದೇ ಅಳತೆಯಲ್ಲಿ ತಗೊಳ್ಳೋದ್ರಿಂದ ಬಾದುಷ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಬಾದುಷ ಮಾಡೋದ್ರಿಂದ ಹಬ್ಬ ಫಂಕ್ಷನ್ ಅಥವಾ ಯಾವುದೇ ನಾವು ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡ್ರು ಕೂಡ ಮನೆಯಲ್ಲೇ ಬೇಗ ಮಾಡ್ಕೋಬೋದು. ಹಾಗೆ ಮಕ್ಕಳು ದೊಡ್ಡವರು ಕೂಡ ಇಷ್ಟಪಟ್ಟು ಬಾದುಷನ ತಿಂತಾರೆ. ಒಂದು ಬಾಂಡಿಯಲ್ಲಿ ಬಾದುಷ ಮುಳುಗುವಷ್ಟು ಎಣ್ಣೆ ತಗೋಬೇಕು. ಜಾಸ್ತಿ ಕೂಡ ಎಣ್ಣೆ ತಗೋಬಾರ್ದು. ಎಣ್ಣೆನ ಕಡಿಮೆ ಉರಿನಲ್ಲೇ ಕಾಯಿಸ್ಕೊಳ್ಬೇಕು. ಕಡಿಮೆ ಉರಿನಲ್ಲೇ ಆ ಎಣ್ಣೆನ ಕಾಯಿಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬಾದುಷ ಕೂಡ ಒಳಗೆಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಮೇಲೆಲ್ಲ ಬೇಯ್ಕೊಳ್ಳುತ್ತೆ, ಒಳಗೆಲ್ಲ ಬೇಯದೆ ಹಸಿ ಹಸಿಯಾಗಿರುತ್ತೆ. ಅದರಿಂದ ಕಡಿಮೆ ಉರಿನಲ್ಲೇ ಬಾದುಷನ ಬೇಯಿಸ್ಕೊಳ್ಬೇಕು. ಈ ರೀತಿ ಸಣ್ಣಗೆ ಗುಳ್ಳೆ ಬರ್ತಿರ್ಬೇಕಾದ್ರೆ ಹಾಕಿ ಚೆನ್ನಾಗಿ ಬಾದುಷನ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನಿಧಾನ ಆಗುತ್ತೆ, ಆದರೂ ಕೂಡ ನಾವು ನಿಧಾನಕ್ಕೆ ಬೇಯಿಸ್ಕೋಬೇಕು. ನಾವು ಯಾವುದೇ ರೀತಿಯ ಕಲರ್ ಕೂಡ ಹಾಕಿಲ್ಲ. ನ್ಯಾಚುರಲ್ ಕಲರ್ ಬರೋ ತನಕ ನಾವು ಬೇಯಿಸ್ಕೊಂಡ್ರೆ ಯಾವುದೇ ರೀತಿಯ ಕಲರ್ ಕೂಡ ಬಳಸೋದು ಬೇಕಾಗೋದಿಲ್ಲ. ನೀವೇನಾದರೂ ಫುಡ್ ಕಲರ್ ಇಷ್ಟಪಡೋರಾಗಿದ್ದರೆ ಫುಡ್ ಕಲರ್ ಹಾಕಿ ಕೂಡ ಮಾಡ್ಕೋಬೋದು ಬಾದುಷನ. ಇದೇ ರೀತಿ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಡಾದ್ಮೇಲೆ ಈ ರೀತಿ ಆದಮೇಲೆ ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ. ಸಕ್ಕರೆ ಪಾಕ ಒಂದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಆವಾಗ ಸಕ್ಕರೆ ಪಾಕ ಬಾದುಷಕ್ಕೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಒಂದು ಅರ್ಧ ಗಂಟೆನಾರು ಬಿಡಬೇಕು ಸಕ್ಕರೆ ಪಾಕ ಹೀರೋದಕ್ಕೆ. ಆ ಕಡೆ ಈ ಕಡೆ ಎರಡೂ ಕಡೆ ಕೂಡ ಸಕ್ಕರೆ ಪಾಕ ಹಿಡಿಯೋ ರೀತಿ ತಿರುಗಿಸ್ಕೋಬೇಕು. ಅದಾದಮೇಲೆ ಅದೇ ರೀತಿ ಎಲ್ಲವನ್ನು ಕೂಡ ಚೆನ್ನಾಗಿ ಅದೇ ರೀತಿ ಎಲ್ಲವನ್ನು ಬೇಯಿಸ್ಕೊಂಡು ಸಕ್ಕರೆ ಪಾಕಕ್ಕೆ ಹಾಕೋಬೇಕು. ಯಾವ ರೀತಿ ಬಾದುಷ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ಇದೇ ರೀತಿ ನೀವು ಬಾದುಷ ಮಾಡಬೇಕು ಅನ್ಕೊತಿದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಯಾವುದೇ ರೀತಿ ಸೋಡಾ ಫುಡ್ ಕಲರ್ ಯಾವುದು ಇಲ್ಲದೆ ಮಾಡ್ತಿರೋಂಥ ಬಾದುಷ. ಈಗ ಯಾವ ರೀತಿ ಬಂದೈತೆ ಅಂತ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಬಾದುಷನೆಲ್ಲನೇ ನೀಟಾಗಿ ಜೋಡಿಸ್ಕೊಂಡು ಅದ್ರ ಮೇಲೆ ಬಾದಾಮಿ ಅಥವಾ ಗೋಡಂಬಿಯಿಂದ ಅಲಂಕರಿಸಿದ್ರೆ ರೆಡಿ ಆಯಿತು ಬೇಕ್ರಿ ಸ್ಟೈಲಿಯ ಬಾದುಷ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ಯಾಕೆ ಬಂತು ಅಂತ ಕಮೆಂಟ್ ಮಾಡೋದಂತ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.